ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ದೆಹಲಿ ಗಲಭೆಯಲ್ಲಿ ಭೀಕರವಾಗಿ ಹತ್ಯೆಗೊಳಗಾಗಿದ್ದ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿ ಅಂಕಿತ್ ಶರ್ಮಾ ಪ್ರಕರಣ ಸಂಬಂಧ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ದೆಹಲಿಯ ಮಾಜಿ ಕೌನ್ಸಿಲರ್ ಆಮ್ ಆದ್ಮಿ ನಾಯಕ ತಾಹಿರ್ ಹುಸೇನ್ ಅನ್ನ ಅಪರಾಧಿ ಅಂತ ದೆಹಲಿ ಕೋರ್ಟ್ ಘೋಷಣೆ ಮಾಡಿದೆ. ಈ ತೀರ್ಪಿನ ಬೆನ್ನಲ್ಲೇ ಕೊನೆಗೂ ಅಂಕಿತ್ ಶರ್ಮಾ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಆದರೆ ಈ ಹೊತ್ತಲ್ಲಿ ದೆಹಲಿ ಗಲಭೆಯ ಭೀಕರತೆ ಹೇಗಿತ್ತು, ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಲ್ಲೆಗಳನ್ನು ನಡೆಸಿದ್ದು ಹೇಗೆ, ಪ್ರಮುಖವಾಗಿ ಅಂಕಿತ್ ಶರ್ಮಾ ಹತ್ಯೆ ಸುತ್ತ ದುಷ್ಕರ್ಮಿಗಳನ್ನು ರಕ್ಷಿಸೋದಕ್ಕೆ ಯಾರೆಲ್ಲ ಹೇಗೆ ಪ್ರಯತ್ನಗಳನ್ನು ಮಾಡಿದ್ರು, ಇಡೀ ಎಕೋಸಿಸ್ಟಮ್ ಇದರ ಹಿಂದೆ ಹೇಗೆ ಕೆಲಸ ಮಾಡಿತ್ತು, ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಮತ್ತೊಂದೆಡೆ ಇದೇ ದೆಹಲಿ ಗಲಭೆಯ ಮಾಸ್ಟರ್ ಮೈಂಡ್ ರಿಲೀಸ್ಗಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಕಾರ್ಯಕರ್ತರು ಹೋರಾಡ್ತಾ ಇದ್ದಾರೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀವಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಎಎ ವಿರೋಧ ಅನ್ನೋ ಹೆಸರಲ್ಲಿ 2020ರಲ್ಲಿ ಅತ್ಯಂತ ದೊಡ್ಡ ಗಲಭೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ಸಾಕ್ಷಿಯಾಯಿತು. ಸಿಎಎ ಅಂದ್ರೆ ಏನು ಅಂತ ಗೊತ್ತೂ ಇಲ್ಲದ, ಅದು ದೇಶಕ್ಕೆ ಪೂರಕವಾ ಅಥವಾ ಮಾರಕವಾ ಅನ್ನೋದನ್ನ ತಿಳಿಯೋ ಅಗತ್ಯತೆಯೂ ಇಲ್ಲದವರು ಹೋರಾಟವನ್ನು ನಡೆಸಿ ಸುಮ್ಮನೆ ಜನರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅನ್ನೋದು ಆರಂಭದಲ್ಲಿ ಜನರಿಗೆ ಅರ್ಥವಾಯಿತು. ಆದರೆ ಜನರಿಗೆ ಅರ್ಥವಾಗದ ವಿಷಯ ಏನಂದ್ರೆ, ಆರಂಭ ಮಾತ್ರ ಹೀಗಿದೆ, ಮುಂದೆ ದೊಡ್ಡ ಗಲಭೆಗಳು ಕಾದಿವೆ ಅನ್ನೋದು. ಆ ಕೆಟ್ಟ ನರಮೇಧಕ್ಕೂ ಒಂದು ದಿನ ನಿಗದಿಯಾಗಿತ್ತು. ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಮನೆ ಮೇಲೆ ಶೇಖರಿಸಿಟ್ಟ ಕಲ್ಲುಗಳಿಗೆ ಒಂದು ಕೆಲಸ ಶುರುವಾಗಿತ್ತು. ಈ ಹೊತ್ತಲ್ಲಿ ನಡೆದ ಜೀವಹಾನಿಗಳನ್ನ ನೆನಪಿಸಿಕೊಂಡ್ರೆ ಎಂಥ ನೀಚರಿಗೂ ಕಣ್ಣೀರು ತರಿಸುತ್ತೇನೋ. ಆದರೆ ಇದಕ್ಕೂ ಕರಗದವರು ನಮ್ಮ ನಿಮ್ಮ ನಡುವೆಯೇ ಇದ್ದಾರೆ ಅಂತ ಜನರೇ ಹೇಳ್ತಾರೆ. ಈ ಗಲಭೆಯಲ್ಲಿ ಹತರಾಗಿದ್ದ ಐಬಿ ಆಫೀಸರ್ ಅಂಕಿತ್ ಶರ್ಮಾ ಕೇಸ್ನಲ್ಲಿ ದೆಹಲಿಯ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಸೇರಿ 5ರನ್ನ ಕೋರ್ಟ್ ಅಪರಾಧಿ ಅಂತ ಘೋಷಣೆ ಮಾಡಿದೆ. ಈ ಕೇಸ್ ಸಂಬಂಧ ಒಪಿ ಇಂಡಿಯಾ ಮಾಧ್ಯಮ ಸಂಸ್ಥೆ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರೋ ಮಾಹಿತಿಗಳನ್ನ ಈಗ ನಿಮ್ಮ ಜೊತೆ ನಾನು ಹಂಚಿಕೊಡ್ತಾ ಹೋಗ್ತೀನಿ. 2020ರ ಫೆಬ್ರವರಿ 25 ದೆಹಲಿಯಲ್ಲಿ ಗಲಭೆ ನಡೀತಾ ಇದ್ದ ದಿನಗಳು. ಗಲಭೆ ತಾರಕಕ್ಕೇರಿದ ಸ್ಥಳಗಳ ಪೈಕಿ ಒಂದಾಗಿದ್ದ ಚಾಂದ್ ಬಾಗ್ನಲ್ಲಿ ಅಗತ್ಯ ವಸ್ತುಗಳನ್ನು ತರಬೇಕು ಅಂತ ಅಂಕಿತ್ ಶರ್ಮಾ ಮನೆಯಿಂದ ಹೊರಗೆ ಹೋಗ್ತಾರೆ. ಆದರೆ ವಾಪಸ್ ಬರೋದಿಲ್ಲ. ಹಲವು ಸಮಯದ ನಂತರ ಅವರ ಮೃತದೇಹ ಖಜೂರಿ ಕಾಸ್ನ ಚರಂಡಿಯೊಂದರಲ್ಲಿ ಪತ್ತೆ ಆಗುತ್ತೆ. ಮೃತದೇಹದ ತುಂಬೆಲ್ಲ ಚುಚ್ಚಿದ ಗಾಯಗಳು ಹಾಗೂ ಆಸಿಡ್ ಅಟ್ಯಾಕ್ ಗುರುತುಗಳು ಪತ್ತೆಯಾಗುತ್ತೆ. ಅತ್ಯಂತ ಭೀಕರವಾಗಿ ಅವರನ್ನ ಹತ್ಯೆಗೈಯಲಾಗಿದೆ ಅನ್ನೋದು ಮೃತದೇಹವನ್ನು ನೋಡ್ತಾ ಇದ್ದ ಹಾಗೆ ಅರಿವಿಗೆ ಬರುತ್ತೆ. ನಂತರ ಮೃತದೇಹದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸೋ ಮಾಹಿತಿಗಳು ರಿವೀಲ್ ಆಗ್ತಾ ಹೋಗುತ್ತವೆ. ಅವರ ಮೈ ಮೇಲೆ ಬರೋಬ್ಬರಿ 400 ಚುಚ್ಚಿದ ಗಾಯಗಳು ಪತ್ತೆಯಾಗಿರುತ್ತೆ. ಹಲವು ಗಂಟೆಗಳ ಕಾಲ ಅವರನ್ನ ಹಿಂಸಿಸಿ ಕೊಲ್ಲಲಾಗಿದೆ. ಎಷ್ಟು ಭೀಕರ ಹತ್ಯೆಯನ್ನು ನಾವು ಇದುವರೆಗೂ ನೋಡೇ ಇಲ್ಲ ಅಂತ ವೈದ್ಯರು ಹೇಳೋ ಮಟ್ಟಕ್ಕೆ ಈ ಹತ್ಯೆ ಭೀಕರವಾಗಿರುತ್ತೆ. ಈ ಹೊತ್ತಲ್ಲಿ ಅಂಕಿತ್ ಶರ್ಮಾ ಕುಟುಂಬಸ್ಥರ ಹೇಳಿಕೆ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಅವರು ತಮಗೆ ಆಮ್ ಆದ್ಮಿ ನಾಯಕ ಹಾಗೂ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಮೇಲೆ ಅನುಮಾನ ಇದೆ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ. ಆತನ ಮನೆಯನ್ನ ಪೊಲೀಸರು ಪರಿಶೀಲನೆ ನಡೆಸುವಾಗ ಮನೆಯ ಟೆರೆಸ್ ಮೇಲೆ ದೊಡ್ಡ ರಾಶಿ ಕಲ್ಲುಗಳು, ಇಟ್ಟಿಗೆಗಳು ಹಾಗೂ ಪೆಟ್ರೋಲ್ ಬಾಂಬ್ ಸೇರಿದಂತೆ ಹಲವು ಮಾರಕ ಅಸ್ತ್ರಗಳು ಪತ್ತೆಯಾಗುತ್ತೆ. ಈ ಹೊತ್ತಲ್ಲಿ ಬಾಲಿವುಡ್ನ ಹೆಸರುವಾಸಿ ಕತೆಗಾರ ಜಾವೇದ್ ಅಖ್ತರ್ ಮಧ್ಯ ಪ್ರವೇಶ ಮಾಡ್ತಾರೆ. ತಾಹಿರ್ ಹುಸೇನ್ನನ್ನ ಅಲ್ಪಸಂಖ್ಯಾತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಆದರೆ ಬಾಲಿವುಡ್ನ ಖ್ಯಾತ ವ್ಯಕ್ತಿಯೊಬ್ಬರು ಹೀಗೆ ಹೇಳಿದ್ದಾರಲ್ವಾ, ಅಂದಮೇಲೆ ನಾವಿನ್ನು ಕೈಕಟ್ಟಿ ಕೂರಬೇಕು ಅಂತ ಯೋಚಿಸದ ಪೊಲೀಸರು ತಮ್ಮ ಕೆಲಸ ಏನೋ ಅದನ್ನ ಮಾಡ್ತಾನೆ ಹೋಗ್ತಾರೆ. ಆಗ ತಾಹಿರ್ ಹುಸೇನ್ ನೇತೃತ್ವದ ಗ್ಯಾಂಗ್ ಅಂಕಿತ್ ಶರ್ಮಾರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ತಾಹಿರ್ ಮನೆ ಪಕ್ಕದಲ್ಲೇ ಹಲ್ಲೆ ನಡೆಸಿ ಕೊಲ್ಲಲಾಗಿದೆ. ನಂತರದಲ್ಲಿ ಮೃತದೇಹವನ್ನ ಚರಂಡಿಗೆ ಎಸೆಯಲಾಗಿದೆ ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ವಿವಿಧ ಆಯಾಮಗಳಲ್ಲಿ ಈ ತನಿಖೆ ನಡೀತಾ ಇದ್ದಿದ್ರಿಂದ ಹಲವು ಜನರ ವಿಚಾರಣೆ ನಡೆಯುತ್ತೆ. ಪ್ರತ್ಯಕ್ಷ ಸಾಕ್ಷಿಗಳನ್ನ ಹುಡುಕಲಾಗುತ್ತೆ. ಅವರಿಂದ ಸಿಕ್ಕ ಮಾಹಿತಿ ತಾಹಿರ್ ಕೈವಾಡ ಇದೆ ಅನ್ನೋದಕ್ಕೆ ಇನ್ನಷ್ಟು ಪುಷ್ಟಿ ನೀಡುತ್ತೆ. ಗಲಭೆಯನ್ನ ಕಣ್ಣಾರೆ ಕಂಡಿದ್ದ ಕೆಲವರು ತಾಹಿರ್ ಮನೆ ಮಹಡಿ ಮೇಲೆ ನಿಂತು ಸುಮ್ಮನೆ ನೋಡ್ತಾ ಇರಲಿಲ್ಲ, ಆತನೂ ಕೂಡ ಕಲ್ಲು ಎಸೀತಾ ಇದ್ದ, ಹಲ್ಲೆ ಮಾಡ್ತಾ ಇದ್ದ ಅನ್ನೋ ಹೇಳಿಕೆಯನ್ನ ಕೊಡ್ತಾರೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಆತ ಮಹಡಿ ಮೇಲೆ ಓಡಾಡ್ತಾ ಇದ್ದಿದ್ದು, ಆತನ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಇದ್ದ ಸಿಸಿಟಿವಿ ಫುಟೇಜ್ಗಳು ಲಭ್ಯವಾಗುತ್ತೆ. ಪೊಲೀಸ್ ಟ್ರೀಟ್ಮೆಂಟ್ ಬಳಿಕ ಘಟನೆ ಸಂಬಂಧ ಖುದ್ದು ತನ್ನ ಪಾತ್ರದ ಬಗ್ಗೆ ಹೇಳಿಕೆ ನೀಡೋ ತಾಹಿರ್ ಎತ್ತರದ ಕಟ್ಟಡಗಳಲ್ಲಿ ಕಲ್ಲು, ಆಸಿಡ್, ಇಟ್ಟಿಗೆ ಹಾಗೂ ಪೆಟ್ರೋಲ್ ಬಾಂಬ್ಗಳನ್ನು ಶೇಖರಿಸುವ ಮೂಲಕ ಆ ಜಾಗಗಳನ್ನು ಲಾಂಚ್ ಪ್ಯಾಡ್ ಆಗಿ ಮಾಡಿಕೊಂಡಿದ್ವಿ. ಈ ಗಲಭೆ ಟ್ರಂಪ್ ಭಾರತಕ್ಕೆ ಬರೋ ಹೊತ್ತಲ್ಲಿ ಹಿಂದೂಗಳಿಗೆ ಸರಿಯಾದ ಪಾಠ ಕಲಿಸಬೇಕು ಅನ್ನೋ ವ್ಯವಸ್ಥಿತ ಷಡ್ಯಂತ್ರದ ಭಾಗವಾಗಿತ್ತು ಅನ್ನೋದನ್ನು ಒಪ್ಪಿಕೊಳ್ತಾನೆ. ಈ ಕೃತ್ಯಗಳನ್ನು ಎಸಗುವುದಕ್ಕೆ ಸುಮಾರು 1.1 ಕೋಟಿ ಹಣ ನಗದು ರೂಪದಲ್ಲಿ ತಾಹಿರ್ ಹುಸೇನ್ ಕೈ ಸೇರಿತ್ತು. ಈ ಹಣದಲ್ಲಿ ಗಲಭೆಗೂ ಮುನ್ನ ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ಳಲಾಗಿತ್ತು ಅನ್ನೋದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಇದರಲ್ಲಿ ಉಮರ್ ಖಾಲಿದ್ ಸೇರಿದಂತೆ PFI ನಾಯಕರ ಹೆಸರು ಕೂಡ ಉಲ್ಲೇಖವಾಗಿರುತ್ತೆ. ಈ ಸಂಬಂಧ 2022ರಲ್ಲಿ ತಾಹಿರ್ ಮೇಲೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲೂ ಕೂಡ ಕೇಸ್ ದಾಖಲಿಸಲಾಗುತ್ತೆ. ಈ ರೀತಿ ಒಂದೊಂದೇ ಸತ್ಯಗಳು ಹೊರಬರ್ತಾ ಇರೋ ಹೊತ್ತಲ್ಲಿ ಇನ್ನೊಂದು ದಿಕ್ಕಲ್ಲಿ ತಾಹಿರ್ನನ್ನ ಬಚಾವ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ಲಾನ್ ನಡೆದಿರೋ ಬಗ್ಗೆ ವರದಿ ಇದೆ. ಸುಪ್ರಸಿದ್ಧ ವಿದೇಶಿ ಮಾಧ್ಯಮಗಳಲ್ಲಿ ವಿಚಿತ್ರ ರೀತಿಯ ಘಟನೆಗಳು ಪ್ರಕಟವಾಗುತ್ತೆ.
ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕಿಕೊಂಡು ಬಂದವರು ಅಂಕಿತ್ ಶರ್ಮಾನನ್ನ ಕೊಂದಿದ್ದಾರೆ ಅನ್ನೋದನ್ನ ಅಂಕಿತ್ ಸಹೋದರ ಅಂಕುರ್ ಹೇಳಿದ್ದಾರೆ ಅಂತ ವರದಿ ಮಾಡ್ತಾರೆ. ಆದರೆ ಈ ಬಗ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಅವರ ಸಹೋದರ ಅಂಕುರ್ ನಾನು ಈ ಮಾತನ್ನ ಹೇಳೇ ಇಲ್ಲ, ಇದು ಸುಳ್ಳು ಅಂತ ಕ್ಲಾರಿಟಿ ಕೊಡ್ತಾರೆ. ಇನ್ನೊಂದು ಮಾಧ್ಯಮ ಗಲಭೆಯಲ್ಲಿ ತಾಹಿರ್ ಸಂತ್ರಸ್ತ, ಪೊಲೀಸ್ ಸಹಾಯ ಹೇಳಿಕೊಂಡು ಬಂದಿದ್ರು ಅಂತ ವರದಿ ಮಾಡ್ತಾರೆ. ಅಲ್ಲದೆ ನಿಷೇಧಿತ ಸಂಘಟನೆಗಳು ಕೂಡ ತಾಹಿರ್ ಪರ ಹೋರಾಟವನ್ನ ನಡೆಸುತ್ತವೆ. ಜಮಾತ್ ಎ ಇಸ್ಲಾಮಿ ಸಂಘಟನೆ ತಾಹಿರ್ನನ್ನ ಅಮಾಯಕ ಅಂತ ಘೋಷಣೆ ಮಾಡುತ್ತೆ. ಆಮ್ ಆದ್ಮಿ ಪಕ್ಷದ ಶಾಸಕರು ಕೂಡ ತಾಹಿರ್ ಬೆನ್ನಿಗೆ ನಿಲ್ತಾರೆ. ಆತ ಅಲ್ಪಸಂಖ್ಯಾತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಆತನೇ ಆರೋಪಿಯನ್ನು ಹಾಗಿದ್ದಿದ್ರೆ ಪ್ರೂಫ್ ತೋರಿಸಿ ಅಂತ ಪ್ರಶ್ನೆ ಮಾಡ್ತಾರೆ. ಆ ಹೊತ್ತಿಗಾಗಲೇ ಗಲಭೆಯಲ್ಲಿ ಆತನ ಪಾತ್ರ ಇರೋದಕ್ಕೆ ಸಾಕಷ್ಟು ಪ್ರೂಫ್ಗಳು ಸಲ್ಲಿಕೆಯಾಗಿರುತ್ತೆ. ಕೆಲ ತಿಂಗಳುಗಳ ನಂತರ ಈ ಎಕೋಸಿಸ್ಟಮ್ನ ಪ್ರಮುಖರು ಹಾಗೂ ಮಾಧ್ಯಮಗಳು ರಾಜಕೀಯ ದ್ವೇಷಕ್ಕೆ ತಾಹಿರ್ ಗುರಿಯಾಗಿದ್ದಾನೆ, ಆತ ಅಮಾಯಕ ಅಂತ ದನಿ ಎತ್ತೋದಕ್ಕೆ ಆರಂಭಿಸುತ್ತವೆ. ಜನರ ಮನಸ್ಸಲ್ಲಿ ತಾಹಿರ್ ಹುಸೇನ್ ಅಮಾಯಕ, ಸುಮ್ಮನೆ ಆತನನ್ನ ಫ್ರೇಮ್ ಮಾಡಲಾಗ್ತಾ ಇದೆ ಅನ್ನೋದನ್ನ ಬಿಂಬಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಹೋಗುತ್ತೆ. ಆದರೆ 2022ರಲ್ಲಿ ದೆಹಲಿ ಕೋರ್ಟ್ ಹುಸೇನ್ ಕೇವಲ ಪಿತೂರಿಗಾರ ಅಥವಾ ಮೂಕ ಪ್ರೇಕ್ಷಕ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಸಾಕ್ಷಿಗಳ ಹೇಳಿಕೆಗಳು ಆತ ಗಲಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದ ಹಾಗೂ ಕಾಫಿರ್ಗಳಿಗೆ ಪಾಠ ಕಲಿಸಬೇಕು ಅನ್ನೋ ರೀತಿ ಗುಂಪನ್ನ ಪ್ರಚೋದಿಸಿದ್ದಾನೆ ಅನ್ನೋದನ್ನ ಉಲ್ಲೇಖ ಮಾಡುತ್ತೆ. 2023 ಮಾರ್ಚ್ನಲ್ಲೇ ಇದೇ ಕೇಸ್ ಸಂಬಂಧ ಕೋರ್ಟ್ ಇನ್ನೊಂದು ಮಹತ್ವದ ತೀರ್ಪನ್ನು ನೀಡುತ್ತೆ. ತಾಹಿರ್ ಹುಸೇನ್ ಹಾಗೂ ಇತರೆ 10 ದುಷ್ಕರ್ಮಿಗಳಿಗೆ ದಾಳಿ ನಡೆಸೋದಕ್ಕೆ ನಿರ್ದಿಷ್ಟ ಉದ್ದೇಶ ಇತ್ತು, ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡೇ ದಾಳಿ ನಡೆಸಿದ್ದಾರೆ ಹಾಗೂ ಅಂಕಿತ್ ಶರ್ಮಾ ಹಿಂದೂ ಅನ್ನೋ ಕಾರಣಕ್ಕೆ ಆತನನ್ನು ಕೊಲ್ಲಲಾಗಿದೆ ಅಂತ ಉಲ್ಲೇಖ ಮಾಡ್ತಾರೆ. ಇದರ ನಡುವೆಯೂ 2025ರಲ್ಲಿ AIMIM ತಮ್ಮ ಪಕ್ಷದ ಕಡೆಯಿಂದ ತಾಹಿರ್ ಹುಸೇನ್ಗೆ ಟಿಕೆಟ್ ನೀಡಿ ದೆಹಲಿಯಲ್ಲಿ ಕಣಕ್ಕೆ ಇಳಿಸುತ್ತೆ. ಆತ ಸಮುದಾಯದ ನಾಯಕ ಮಾತ್ರ ಅಲ್ಲ, ಶಾಸಕ ಕೂಡ ಹೌದು ಅನ್ನೋದನ್ನು ನಿರೂಪಿಸೋ ಪ್ರಯತ್ನ ನಡೆಯುತ್ತೆ. ಬೇಲ್ ಸಿಗದೇ ಇದ್ರೂ ಪ್ರಚಾರಕ್ಕಾಗಿ ಕೋರ್ಟ್ ಪೆರೋಲ್ ನೀಡಿದ್ರಿಂದ ಸಮುದಾಯದ ಸಾಕಷ್ಟು ಜನರನ್ನ ಸೇರಿಸಿ ಒಗ್ಗಟ್ಟು ಪ್ರದರ್ಶನ ಮಾಡಲಾಗುತ್ತೆ. ಆದರೆ ಈ ಎಲ್ಲಾ ಪ್ರಯತ್ನಗಳ ನಡುವೆಯೂ ಹತ್ಯೆ ನಡೆದು 6 ವರ್ಷಗಳ ಬಳಿಕ ಕೊನೆಗೂ ತಾಹಿರ್ ಹುಸೇನ್ ನಿರಪರಾಧಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಈ ಆದೇಶ ನೀಡೋದಕ್ಕೆ ಕಾರಣವಾಗಿದ್ದು ಅಂಕಿತ್ ಶರ್ಮಾ ಕುಟುಂಬದ ಆರೋಪ, ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ, ಗಲಭೆಯಲ್ಲಿ ತಾಹಿರ್ ಪಾತ್ರ ಇತ್ತು ಅನ್ನೋದಕ್ಕೆ ಸಾಕ್ಷಿ ಹಾಗೂ ಮನಿ ಲಾಂಡ್ರಿಂಗ್ ಸೇರಿ ಇತರೆ ಕ್ರಿಮಿನಲ್ ಆಕ್ಟಿವಿಟಿಗಳ ಸಂಬಂಧ ಸಾಕ್ಷಿ ಆಧಾರಗಳನ್ನು ಪರಿಗಣಿಸಿದ ಬಳಿಕ ಈ ಮಹತ್ವದ ತೀರ್ಪನ್ನ ಕೋರ್ಟ್ ನೀಡಿದೆ. ಅಂದಹಾಗೆ ಅಂಕಿತ್ ಶರ್ಮಾ ಕಗ್ಗೊಲೆ ದೆಹಲಿ ಗಲಭೆಯ ಒಂದು ಭಾಗ ಅಷ್ಟೇ, ಅಲ್ಲಿಗೆ ಇಡೀ ಗಲಭೆ ಎಷ್ಟು ಭಯಾನಕವಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತ ಜನರು ಹೇಳ್ತಾ ಇದ್ದಾರೆ. ಸಾಧಾರಣವಾಗಿ ಸ್ವಯಂ ಘೋಷಿತ ಬುದ್ಧಿವಂತರು ತಮ್ಮನ್ನ ಶಾಂತಿ ಪ್ರಿಯರು ಅಂತ ಹೇಳ್ಕೊಳ್ತಾರೆ, ಆದರೆ ಸದಾ ಉಗ್ರರು ಹಾಗೂ ದುಷ್ಕರ್ಮಿಗಳಿಗೆ ಬೆಂಬಲ ಕೊಡೋದು ಯಾಕೆ ಅನ್ನೋದು ದೇಶದ ಜನರಿಗೆ ಅರ್ಥವಾಗದ ಪ್ರಶ್ನೆ. ಅಲ್ಲದೆ ಇದೇ ಕೇಸ್ನ ಚಾರ್ಜ್ ಶೀಟ್ಗಳಲ್ಲಿ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಇಮಾಮ್ ಪಾತ್ರ ಏನಿತ್ತು ಅನ್ನೋದರ ಬಗ್ಗೆ ವಿವರ ಇದೆ. ಅದನ್ನ ಓದಿರುವ ನ್ಯಾಯಾಧೀಶರು ಇವರಿಗೆ ಬೇಲ್ ನೀಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವರಿಬ್ಬರ ಬಿಡುಗಡೆಗಾಗಿ ಉಗ್ರ ಹೋರಾಟವನ್ನು ನಡೆಸ್ತಾ ಇರೋದು ಯಾಕೆ ಅನ್ನೋದು ದೇಶದ ಜನರಿಗೆ ಅರ್ಥವಾಗದ ವಿಚಾರ. ಸದ್ಯ ಈ ಕೇಸ್ನಲ್ಲಿ ಕೋರ್ಟ್ ನೀಡಿದ ತೀರ್ಪು ಹಲವು ಆಯಾಮದಲ್ಲಿ ಪ್ರಮುಖ ಎನಿಸ್ಕೊಳ್ತಾ ಇದೆ. ಆದರೆ ಇನ್ನೂ ಹೈಯರ್ ಲೆವೆಲ್ಗೆ ಹೋಗೋ ಅವಕಾಶ ಇರೋದ್ರಿಂದ ಮುಂದಿನ ಹಂತದಲ್ಲಿ ಇದು ಸುಪ್ರೀಂ ಕೋರ್ಟ್ನಲ್ಲೂ ಸದ್ದು ಮಾಡುವ ಸಾಧ್ಯತೆ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.